ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ಅಪ್ಡೇಟ್ಸ್ ಏನೆಂದರೆ ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಜಮವಾಗದಿದ್ದರೆ ಹಾಗಾದ್ರೆ ಏನು ಮಾಡಬೇಕು, ಯಾವ ಸಹಾಯವಾಣಿಗೆ ಕರೆ ಮಾಡಬೇಕು ತಿಳಿದುಕೊಳ್ಳಿ. ಸೂರ್ಯ ಘರ್ ಯೋಜನೆ, ಹೌದು ಗೆಳೆಯರೆ, ಮನೆ ಮೇಲ್ಛಾವಣದಲ್ಲಿ ಸೌರ ವಿದ್ಯುತ್ ಘಟಕ ಸ್ಥಾಪಿಸಲು ಬೆಸ್ಕಾಂನಿಂದ ಸಬ್ಸಿಡಿಯ ಬಗ್ಗೆ ಮಾಹಿತಿ. ಡ್ರೈವಿಂಗ್ ಲೈಸೆನ್ಸ್ ಕುರಿತು ಸುಪ್ರೀಂ ಕೋರ್ಟಿನ ಮಹತ್ವದ ತೀರ್ಪು ಏನಾಗಿದೆ ತಿಳಿದುಕೊಳ್ಳೋಣ. ಸಾರ್ವಜನಿಕರಿಗೆ ಗಮನಿಸಿ, ಡಿಸೆಂಬರ್ 31 ಒಳಗಡೆ ತಪ್ಪದೆ 4 ಪ್ರಮುಖ ಕೆಲಸಗಳನ್ನು ಮಾಡಿಕೊಳ್ಳಿ. ಹಾಗೆ ಜನವರಿ 1, 2026ರಿಂದ ಬದಲಾಗುತ್ತಿದೆ 12 ಪ್ರಮುಖ ನಿಯಮಗಳು. ಉದ್ಯೋಗಾಕಾಂಕ್ಷಿಗಳಿಗೆ ಭರ್ಜರಿ ನ್ಯೂಸ್ ಏನೆಂದರೆ ಭಾರತೀಯ ಅಂಚೆ ಕಚೇರಿಯಲ್ಲಿ 30,000 ಹುದ್ದೆಗಳು ನೇಮಕಾತಿ. ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರಮುಖವಾಗಿದ್ದು, ಬಿಪಿಎಲ್ ಕುಟುಂಬದ ಮಹಿಳೆಯರಿಗೆ ಸರ್ಕಾರದಿಂದ ಮಾಸಿಕ 2,000 ರೂಪಾಯಿಗಳನ್ನು ನೇರ ಅವರ ಖಾತೆಗೆ ಜಮಾ ಮಾಡಲಾಗುತ್ತಿದೆ. ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಕೊಡುವ ಉದ್ದೇಶಕ್ಕಾಗಿ ಇತ್ತೀಚೆಗೆ ಗೃಹಲಕ್ಷ್ಮಿ ಹಣ ಖಾತೆ ಬಂದಿಲ್ಲ ಎಂದು ಕೆಲವು ಯಜಮಾನಿಗಳು ದೂರು ಕೊಟ್ಟಿದ್ದಾರೆ. ಇದೀಗ ಖಾತೆಗೆ 24ನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, 24ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ ಹಣ ಜಮಾ ಆಗಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ನೋಡಿಕೊಳ್ಳೋದಕ್ಕೆ ಈ ಮಾಹಿತಿಯನ್ನು ತಿಳಿದುಕೊಳ್ಳಿ. ಗೆಳೆಯರೆ, ಯಾರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣವು ಇನ್ನು ತಮ್ಮ ಖಾತೆಗೆ ಬಂದಿಲ್ಲ ಅನ್ನುವುದು ಚಿಂತೆ ಇದ್ದರೆ ದಯವಿಟ್ಟು ಅದರ ಬಗ್ಗೆ ವಿಚಾರ ಮಾಡಬೇಡಿ. ಯಾಕೆಂದ್ರೆ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 181, ಹೌದು ಗೆಳೆಯರೆ, 181 ಸಂಖ್ಯೆಯ ಸಹಾಯವಾಣಿಯನ್ನು ತೆರೆದಿದ್ದು, ಇದರ ಬಗ್ಗೆ ಮೊದಲ ಬಾರಿಗೆ ಗೃಹಲಕ್ಷ್ಮಿಯನ್ನು ತೆರೆಯಲಾಗಿದೆ. ಕೆಲವೊಮ್ಮೆ 2 ತಿಂಗಳು 3 ತಿಂಗಳಾದರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದರೆ ಇಂತಹ ಸಂದರ್ಭದಲ್ಲಿರುವಂತಹ ಫಲಾನುಭವಿಗಳಿಗೆ ಮನೆಯಲ್ಲಿ ಅವರ ಖಾತೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಬಹುದಾಗಿದೆ. ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದಲೇ KYC ಮಾಡಿಸದಿದ್ದರೆ ಇಲ್ಲವೇ ತೆರಿಗೆ ಪಾವತಿಸದಿದ್ದರೆ ಇಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣ ನಿಲ್ಲಿಸಲಾಗಿರುತ್ತದೆ. ಹಾಗಾಗಿ ತಾವು ಸಹಾಯವಾಣಿಗೆ ಕರೆ ಮಾಡೋದ್ರ ಮೂಲಕ ನಿಖರವಾದ ಮಾಹಿತಿಯನ್ನು ಪಡೆಯಬಹುದಾಗಿದೆ. 181ಕ್ಕೆ ಕರೆ ಮಾಡಿದರೆ ಅಲ್ಲಿರುವಂತಹ ಆಪರೇಟರ್ಗಳು ದೂರುದಾರರಿಂದ ಮಾಹಿತಿಯನ್ನು ಪಡೆಯುತ್ತಾರೆ. ನಂತರ ದೂರುದಾರರು ಯಾವ ತಾಲೂಕಿಗೆ ಬರುತ್ತಾರೋ ಆ ತಾಲೂಕಿನ ಸಂಬಂಧಪಟ್ಟಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನಿಸುತ್ತಾರೆ. ಅವರಿಂದ ಮಾಹಿತಿಯನ್ನು ಪಡೆದು ಫಲಾನುಭವಿಗಳಿಗೆ ತಲುಪಿಸುವರು. ಗೆಳೆಯರೆ, ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆಯ ಮೂಲಕ ಮನೆ ಮೇಲ್ಛಾವಣಿಯ ಮೇಲೆ ಸೌರ ವಿದ್ಯುತ್ ಶಕ್ತಿ ಘಟಕವನ್ನು ಸ್ಥಾಪಿಸಲು ಸಾರ್ವಜನಿಕರಿಗೆ ಬೆಸ್ಕಾಂನಿಂದ ಸಬ್ಸಿಡಿ ನೀಡುತ್ತಿದೆ. ಇದರ ಬಗ್ಗೆ ಮಾಹಿತಿ ತಿಳಿಯೋಣ ಗೆಳೆಯರೆ. 2025ರ PM ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆ ಅಡಿಗಾಗಿ ಗ್ರಾಹಕರಿಗಾಗಿ ತಮ್ಮ ಮನೆಯಲ್ಲಿ ಮೇಲ್ಛಾವಣಿಯ ಮೇಲೆ ಸೌರ ಘಟಕವನ್ನು ಅಥವಾ ಫಲಕವನ್ನು ಅಳವಡಿಸಲು ಪ್ರತಿ ತಿಂಗಳು 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಪಡೆಯಬಹುದು. ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು 1 ಕಿಲೋ ವ್ಯಾಟ್ಗೆ 30,000 ರೂಪಾಯಿ, 2 ಕಿಲೋ ವ್ಯಾಟ್ಗೆ 60,000 ರೂಪಾಯಿ ಮತ್ತು 3 ಕಿಲೋ ವ್ಯಾಟ್ಗೆ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯಕ್ಕೆ ಗರಿಷ್ಠ 78,000 ರೂಪಾಯಿ ಸಬ್ಸಿಡಿ ನೀಡುತ್ತಿದೆ. ಆಸಕ್ತಿ ಇದ್ದಂಥವರು ಇದರ ಸಹಾಯವನ್ನು ಪಡೆಯಬಹುದಾಗಿದೆ. ಗೆಳೆಯರೆ, ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಚಾಲನಾ ಪರವಾನಗಿ. ಹೌದು ಗೆಳೆಯರೆ, ಚಾಲನಾ ಪರವಾನಗಿ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ಪ್ರಕಟಿಸಿದೆ. ವಾಹನ ಮಾಲೀಕರು ಇದನ್ನು ಪರಿಪಾಲಿಸುವುದು ಕಡ್ಡಾಯವಾಗಿದೆ. ಈ ತೀರ್ಪನ್ನು ಹೈಕೋರ್ಟ್ ಚಾಲನಾ ಪರವಾನಗಿ ಅಥವಾ ಲೈಸೆನ್ಸ್ ಅವಧಿ ಮುಗಿದ ಮರುದಿನವೇ ಅದನ್ನು ನವೀಕರಿಸಬೇಕೆಂದು ಹೇಳಲಾಗಿದೆ. ಮುಂಚೆ ಇದರ ಅವಧಿಯು 30 ದಿನಗಳವರೆಗೆ ಇರುತ್ತಿತ್ತು. ಆದರೆ ಈ ಅವಕಾಶವೂ ಇನ್ನೂ ಇರುವುದಿಲ್ಲ. ಲೈಸೆನ್ಸ್ ಅವಧಿ ಮುಗಿದ ಮರುದಿನವೇ ನವೀಕರಣ ಮಾಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ವಾಹನ ಚಾಲಕರು ತಮ್ಮ ಚಾಲನೆಯು ಮಾಡುವಂತಹ ಕಾನೂನಾತ್ಮಕ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ನಿನ್ನ ತಾನೇ ಎಕ್ಸ್ಪೈರ್ ಆಗಿದೆ, ಇವತ್ತೊಂದರ ಬಿಟ್ಬಿಡೋಣ, ಹಾಗಲ್ಲ ಗೆಳೆಯರೆ. ಪರವಾನಗಿ ಮುಗಿದ ತಕ್ಷಣವೇ ಅದನ್ನು ರಿನ್ಯೂ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಮೋಟಾರ್ ವಾಹನ ಕಾಯ್ದೆ ಅಡಿ ಅನುಸಾರ ಚಾಲನಾ ಪರವಾನಗಿ ಅವಧಿಯನ್ನು ಮುಗಿದ ತಕ್ಷಣವೇ ಅದನ್ನು ನವೀಕರಿಸಬೇಕಾಗುತ್ತದೆ. ಈ ಮುಂಚೆ ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಪೈರ್ ಆದರೆ 30 ದಿನಗಳವರೆಗೆ ವಾಹನ ಚಾಲಕಿಗೆ ಅವಕಾಶ ಇರುತ್ತಿತ್ತು. ಆದರೆ ಈ ರೀತಿಯ ಅವಕಾಶ ಇನ್ಮುಂದೆ ಇರುವುದಿಲ್ಲ. 2019ರ ತಿದ್ದುಪಡಿಯ ನಿಯಮದ ಬದಲಾವಣೆ ಇದಾಗಿದೆ. ಆದ್ದರಿಂದ ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಪೈರ್ ಆದರೆ ಮರುದಿನ ಅದನ್ನು ರಿನ್ಯೂವಲ್ ಮಾಡಿಸಿಕೊಳ್ಳಬೇಕಾಗುತ್ತದೆ. ಇಲ್ಲದಿದ್ದರೆ ದಂಡವನ್ನು ಕಟ್ಟಬೇಕಾಗುತ್ತದೆ ಎಂದು ಹೈಕೋರ್ಟ್ ಹೇಳಿದೆ. ಗೆಳೆಯರೆ, ಡ್ರೈವಿಂಗ್ ಲೈಸೆನ್ಸ್ ಅವಧಿ ಮುಗಿದ ಮರುದಿನವೇ ಅದನ್ನು ರಿನ್ಯೂವಲ್ ಮಾಡಿಸಿಕೊಳ್ಳಿ. ಇಲ್ಲದಿದ್ದರೆ ಅದು ಸ್ವಯಂಚಾಲಿತವಾಗಿ ವಿಸ್ತರಿಸಲು ಸಾಧ್ಯವಿಲ್ಲ. ಡ್ರೈವಿಂಗ್ ಲೈಸೆನ್ಸ್ ಅವಧಿ ಮುಗಿದ ಮರುದಿನವೇ ಮಾಡಿಸದಿದ್ದರೆ ಕಾನೂನುಬದ್ಧವಾಗಿ, ಹೌದು ಗೆಳೆಯರೆ, ಕಾನೂನುಬದ್ಧವಾಗಿ ಅವರು ಅನರ್ಹರೆಂದು ಕೋರ್ಟ್ ಸ್ಪಷ್ಟಪಡಿಸಿದೆ. ಪ್ರಸ್ತುತವಾಗಿ ಕಾನೂನು ಸ್ಥಿತಿಯನ್ನು ವಿವರಿಸುವುದು ಕೋರ್ಟ್ ತಿದ್ದುಪಡಿ ಮಾಡಿದ ಕಾನೂನು ಪರವಾನಗಿ ಅವಧಿ ಮುಗಿದ ಮರುದಿನವೇ ಅದನ್ನು ರಿನ್ಯೂವಲ್ ಮಾಡಿಸಿಕೊಳ್ಳಿ. ವಾಹನ ಚಾಲಕ ಪರವಾನಗಿಯು ಸೆಕ್ಷನ್ 15(1) ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ತನ್ನ ಅಸ್ತಿತ್ವದಲ್ಲಿರುವಂತಹ ಪರವಾನಗಿಯನ್ನು ನವೀಕರಿಸಲು ಅವಕಾಶ ನೀಡುತ್ತಿದೆ. ಗೆಳೆಯರೆ, ಡ್ರೈವಿಂಗ್ ಲೈಸೆನ್ಸ್ ಅವಧಿ ಮುಗಿಯುವ ದಿನಾಂಕಕ್ಕೆ 1 ವರ್ಷ ಮೊದಲು ಪ್ರಾರಂಭವಾಗುತ್ತದೆ. ಅವಧಿ ಮುಗಿದ ನಂತರ 1 ವರ್ಷದವರೆಗೆ ಇದು ಮುಂದುವರಿಯುತ್ತದೆ. ಒಮ್ಮೆ ಪರವಾನಗಿಯನ್ನು ಸ್ವೀಕರಿಸಿದ ನಂತರ ನವೀಕರಣವು ಹಿಂದಿನ ದಿನಾಂಕದಿಂದ ಕಾರ್ಯನಿರ್ವಹಿಸುತ್ತದೆ. ಪರವಾನಗಿಯು ಆಗ ಮಾನ್ಯವಾಗುತ್ತದೆ ಎಂದು ಹೈಕೋರ್ಟ್ ತಿಳಿಸಿದೆ.
ಗೆಳೆಯರೆ 2025 ಮುಗಿಲಿಕ್ಕೆ ಕೆಲವು ಗಂಟೆಗಳು ಮಾತ್ರ ಉಳಿದಿದೆ. ಹಣಕಾಸು ಹಾಗೂ ಸರ್ಕಾರಿ ವಿಷಯಗಳಿಗೆ ಸಂಬಂಧಿಸಿದಂತ ಕೆಲವು ಪ್ರಮುಖ ಗಡುವುಗಳು ಸಹ ಸಮೀಪಿಸುತ್ತಿದೆ. ಗೆಳೆಯರೆ, ನಿಮ್ಮ ITR ಅನ್ನು ಸಲ್ಲಿಸದಿದ್ದರೆ ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರವನ್ನು ಲಿಂಕ್ ಮಾಡದಿದ್ದರೆ ಅಥವಾ ನಿಮ್ಮ ಪಡಿತರ ಕಾರ್ಡನ್ನು KYC ಮಾಡದಿದ್ದರೆ ಈಗಲೇ ಕೂಡಲೇ ಮಾಡಿಸಿ. ಡಿಸೆಂಬರ್ 31ರ ನಂತರ ಈ ಕೆಲಸಗಳು ಮಾಡಲು ನಿಮಗೆ ಇನ್ನೊಂದು ಅವಕಾಶ ಸಿಗುವುದಿಲ್ಲ. ಇಲ್ಲದಿದ್ದರೆ ನೀವು ಭಾರಿ ದಂಡವನ್ನು ಪಾವತಿಸಬೇಕಾಗುತ್ತದೆ. ಗೆಳೆಯರೆ, ನಿಮ್ಮ ಬ್ಯಾಂಕಿಂಗ್ ಮತ್ತು ತೆರಿಗೆಯನ್ನು ಪ್ರೊಫೈಲ್ ಅನ್ನು ರಕ್ಷಿಸಿಕೊಳ್ಳಲು ಕೆಲವು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಗೆಳೆಯರೆ, ITR ಅವಕಾಶವನ್ನು ಸಲ್ಲಿಸಲು ಕೊನೆಯ ಅವಕಾಶ ಇದಾಗಿದೆ. ಯಾವುದೇ ಕಾರಣಕ್ಕಾಗಿ ನೀವು 2024-25 ಹಣಕಾಸು ವರ್ಷದ ನಿಮ್ಮ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸಲು ಸಾಧ್ಯವಾಗದಿದ್ದರೆ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಬಿಲ್ಡ್ ITR ಅನ್ನು ಸಹ ಸಲ್ಲಿಸಲು ನಿಮಗೆ ಡಿಸೆಂಬರ್ 21ರವರೆಗೆ ಸಮಯವಿದೆ. ಹೀಗಾಗಿ ನೀವು ವಿಳಂಬ ಶುಲ್ಕವನ್ನು ಪಾವತಿಸಬಹುದಾಗಿದೆ. ನಿಮ್ಮ ವಾರ್ಷಿಕ ಆದಾಯವು 5 ಲಕ್ಷದವರೆಗೆ ಇದ್ದರೆ ನೀವು ಸಹ 1,000 ರೂಪಾಯಿ ದಂಡವನ್ನು ಪಾವತಿಸಬೇಕಾಗುತ್ತದೆ. ಆದರೆ ನಿಮ್ಮ ಆದಾಯ ತೆರಿಗೆಯು 5 ಲಕ್ಷಕ್ಕಿಂತಲೂ ಹೆಚ್ಚಿದ್ದರೆ 5,000 ದಂಡವನ್ನು ಪಾವತಿಸಬೇಕಾಗುತ್ತದೆ. ಡಿಸೆಂಬರ್ 31ರ ನಂತರ ನೀವು ರಿಟರ್ನ್ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಗೆಳೆಯರೆ, ಪ್ಯಾನ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿ. ಆದಾಯ ತೆರಿಗೆ ಇಲಾಖೆಯ ಮೂಲಕ ಹೊಸ ಅಧಿಸೂಚನೆ ಪ್ರಕಾರ ಅಕ್ಟೋಬರ್ 1, 2024ರಂದು ಅಥವಾ ಮೊದಲೇ ಆಧಾರ್ ಕಾರ್ಡ್ ಅನ್ನು ಪಡೆದವರು ಪ್ಯಾನ್ ಕಾರ್ಡ್ ಅನ್ನು ಆಧಾರ್ನೊಂದಿಗೆ ಲಿಂಕ್ ಅನ್ನು ಮಾಡಿಸಿಕೊಳ್ಳುವ ದಿನಾಂಕವು 31 ಡಿಸೆಂಬರ್ ಆಗಿದೆ. ಹೀಗಾಗಿ 31 ಡಿಸೆಂಬರ್ 2025ರ ಮುಂಚೆಯೂ ನೀವು ಲಿಂಕ್ ಅನ್ನು ಮಾಡಿಸದಿದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಳ್ಳುತ್ತದೆ ಗೆಳೆಯರೆ. ಹಾಗಾಗಿ ನೀವು ನಿಮ್ಮ ಬ್ಯಾಂಕ್ ಸೇವೆಗಳು ಸಹ ಸ್ಥಗಿತಗೊಳ್ಳುತ್ತದೆ. ಗೆಳೆಯರೆ, ಉಚಿತ ಧಾನ್ಯಗಳಿಗೆ ಪಡಿತರ ಚೀಟಿಗೆ KYC ಕಡ್ಡಾಯವಾಗಿರುತ್ತದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಆಹಾರ ಧಾನ್ಯಗಳನ್ನು ಪಡೆಯುವ ಫಲಾನುಭವಿಗಳಿಗೆ KYC ಮಾಡಿಸುವುದು ಪ್ರತಿಕ್ರಿಯೆ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ್, ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಡೆಯುತ್ತಿದೆ. ಇದಕ್ಕಾಗಿ ಡಿಸೆಂಬರ್ 31ರ ಗಡುವನ್ನು ಸಹ ನೀಡಲಾಗಿದೆ. ಗೆಳೆಯರೆ, ನಿಗದಿತ ಸಮಯದ ಒಳಗಡೆ ನೀವು KYC ಅನ್ನು ಮಾಡಿಸದಿದ್ದರೆ ಜನವರಿ 26ರಿಂದ ನೀವು ಪಡೆಯುತ್ತಿರುವಂತಹ ಉಚಿತ ಸರ್ಕಾರಿ ಪಡಿತರ ಚೀಟಿಯನ್ನು ನಿಲ್ಲಿಸಬಹುದು ಅಥವಾ ನಿಮ್ಮ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಬಹುದು. ಗೆಳೆಯರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ವಂತ ಮನೆ ನಿರ್ಮಿಸುವ ಕನಸು ಕಾಣಿಸುವವರೆಗೆ ಡಿಸೆಂಬರ್ 31ರ ಒಳಗಡೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಸಹ ಬಹಳ ಮುಖ್ಯವಾಗಿದೆ ಗೆಳೆಯರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಗ್ರಾಮೀಣ ಅಥವಾ ನಗರ ಅಭಿವೃದ್ಧಿಗಾಗಿ ಅವರ ಅಡಿಯಲ್ಲಿ ಮನೆಯನ್ನು ನಿರ್ಮಿಸಲು 2.5 ಲಕ್ಷ ರೂಪಾಯಿವರೆಗೂ ಸಹಾಯಧನ ಅರ್ಜಿ ಸಲ್ಲಿಸಲು ಡಿಸೆಂಬರ್ 31ರ ಒಳಗಡೆ ವಿಸ್ತರಿಸಲಾಗಿದೆ. ಈ ಯೋಜನೆಯಲ್ಲಿ ಸಹ ಪ್ರಯೋಜನಗಳನ್ನು ಪಡೆಯಲು ಅರ್ಹ ಅಭ್ಯರ್ಥಿಗಳು ಆದಾಯ ಪುರಾವೆ, ಆಧಾರ್ ಕಾರ್ಡ್ ಮತ್ತು ನಿವಾಸ ಪುರಾವೆಗಳೊಂದಿಗೆ ಆನ್ಲೈನ್ನಲ್ಲಿ ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಗೆಳೆಯರೆ, ಜನವರಿ 2026ರಿಂದ 2025ರ ಅಂತ್ಯದ ಒಳಗಡೆ 2026ರ ಆಗಮನವು ದೈನಂದಿನ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಅನೇಕ ಪ್ರಮುಖ ಬದಲಾವಣೆಗಳನ್ನು ತರುತ್ತಿದೆ. ರೈತರು ಮತ್ತು ಸಂಬಳ ಪಡೆಯುವಂತಹ ಉದ್ಯೋಗಿಗಳಿಗೆ ಹಿಡಿದು ಯುವಜನರಿಗೆ ಮತ್ತು ಜನಸಾಮಾನ್ಯರಿಗೂ ಸಹ ಬದಲಾವಣೆಗಳನ್ನು ಬಹುತೇಕ ಎಲ್ಲರಿಗೂ ಮುಟ್ಟುತ್ತದೆ. ಬ್ಯಾಂಕಿಂಗ್, ಸಾಮಾಜಿಕ ಮಾಧ್ಯಮ, ಸರ್ಕಾರಿ ಸೇವೆಗಳು ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಹೊಸ ನಿಯಮಗಳು ಜನವರಿ 1, 2026ರಿಂದ ಜಾರಿಗೆ ಬರಲಿದೆ. ಬ್ಯಾಂಕಿಂಗ್ ವಲಯದಲ್ಲಿರುವಂತಹ ಪ್ರಮುಖ ಬದಲಾವಣೆಗಳು ಸಹ ಹೊಸ ವರ್ಷದಲ್ಲಿ ತರುವ ಬ್ಯಾಂಕಿಂಗ್ ನಿಯಮಗಳು ಕೂಡ ಬದಲಾಗುತ್ತಿದೆ. ಗೆಳೆಯರೆ, ಸರ್ಕಾರಿ ನೌಕರರಿಗೆ ಬದಲಾವಣೆಗಳೇನೆಂದರೆ ಜನವರಿ 1, 2026ರಿಂದ 7ನೇ ವೇತನ ಆಯೋಗವು ಡಿಸೆಂಬರ್ 31ರ ಒಳಗೆ ಕೊನೆಗೊಳ್ಳುತ್ತದೆ. 8ನೇ ವೇತನ ಆಯೋಗವು ಜಾರಿಗೆ ಬರುವುದೆಂದು ಹೇಳಲಾಗಿದೆ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದರಿಗೆ ನೌಕರರಿಗೆ ಸಹ ತುಟ್ಟಿ ಭತ್ಯೆಯನ್ನು ಹೆಚ್ಚಿಸುವುದು ಕಾಣಬಹುದಾಗಿದೆ. ರೈತರಿಗೆ ಹೊಸ ನಿಯಮಗಳೇನೆಂದರೆ ರೈತರಿಗಾಗಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಲ್ಲಿ ಬದಲಾವಣೆಗಳನ್ನು ಮಾಡಲಾಗುತ್ತದೆ. ಜನವರಿ 2026ರಿಂದ ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ರೈತರ ಗುರುತಿನ ಚೀಟಿಗಳಲ್ಲಿ ಕಡ್ಡಾಯವಾಗುತ್ತಿದೆ. ರೈತರ ಗುರುತಿನ ಚೀಟಿ ಇಲ್ಲದಿದ್ದರೆ PM ಕಿಸಾನ್ ಕಂತುಗಳು ಸಹ ತಡೆಯಲಾಗುತ್ತದೆ. ಗೆಳೆಯರೆ, LPG ಮತ್ತು ವಾಣಿಜ್ಯ ಅನಿಲ ಸಿಲಿಂಡರ್ಗಳ ಬೆಲೆಯೂ ಸಹ ಜನವರಿ 1ರಿಂದ ಬದಲಾವಣೆ ಮಾಡಲಾಗುತ್ತದೆ. ವಿಮಾನ ಇಂಧನ ಬೆಲೆಗಳು ಸಹ ಬದಲಾವಣೆ ಮಾಡಲಾಗುತ್ತಿದೆ. ಬ್ಯಾಂಕಿಂಗ್ ಮತ್ತು ತೆರಿಗೆ ಬದಲಾವಣೆಗಳು ಸಹ ಆಗುತ್ತಿದೆ. ಗೆಳೆಯರೆ, ಹೊಸ ವರ್ಷದಲ್ಲಿ ಬ್ಯಾಂಕಿಂಗ್ ನಿಯಮಗಳು ಮತ್ತು ಆದಾಯ ತೆರಿಗೆ ರಿಟರ್ನ್ಸ್ ಅಲ್ಲಿ ಸಹ ಅನೇಕ ಬದಲಾವಣೆಗಳು ಆಗುತ್ತಿದೆ. ಗೆಳೆಯರೆ, ಹೊಸ ಡಿಜಿಟಲ್ ಹಾಜರಾತಿ ನಿಯಮಗಳು ಸಹ ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್ ಹಾಜರಾತಿ ಜಾರಿಗೆ ತರುವುದು, ಅನೇಕ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಮತ್ತು ಡೇಟಾ ಮೂಲಕ ದಾಖಲಿಸಲಾಗುವುದು. ಅದಲ್ಲದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಹ ಹೊಸ ಕಟ್ಟುನಿಟ್ಟು ನಿಯಮಗಳು ಆಗುತ್ತಿದೆ. 16 ವರ್ಷ ಒಳಗಡೆ ಇರುವಂತಹ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆಗೂ ಕೆಲವು ಕಠಿಣವಾದಂತಹ ನಿಯಮಗಳನ್ನು ಕ್ರಮವನ್ನು ಸಾಮಾಜಿಕವಾಗಿ ಮಾಧ್ಯಮಗಳಲ್ಲಿ ನಿಯಮಗಳನ್ನು ಕೇಂದ್ರವು ಪರಿಗಣಿಸಿದೆ. ಕ್ರೆಡಿಟ್ ಸ್ಕೋರ್. ಹೌದು ಗೆಳೆಯರೆ, 15 ವರ್ಷಗಳಿಗೊಮ್ಮೆ ಬದಲಾದಂತಹ ಪ್ರತಿ ಕ್ರೆಡಿಟ್ ಸ್ಕೋರ್ಗಳನ್ನು ಸಹ ನವೀಕರಿಸಬೇಕಾಗುತ್ತದೆ. ಅಲ್ಲದೆ ಅಗ್ಗದ ಸಾಲಗಳು ಅಥವಾ ಪರಿಷ್ಕೃತ FD ದರಗಳನ್ನು ಸಹ ಬ್ಯಾಂಕ್ ಖಾತೆಗಳಿಗೆ ಸಾಲದ ದರಗಳನ್ನು ಕಡಿತಗೊಳಿಸಲಾಗುತ್ತದೆ. ಪ್ಯಾನ್ ಕಾರ್ಡ್ ಆಧಾರ್ ಲಿಂಕ್ ಮಾಡಿಸಬೇಕಾಗುತ್ತೆ ಗೆಳೆಯರೆ. ಜನವರಿ 1ರಿಂದ ಹೆಚ್ಚಿನ ಬ್ಯಾಂಕಿಂಗ್ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪ್ಯಾನ್ ಕಾರ್ಡ್ ಆಧಾರ್ ಲಿಂಕ್ ಕಡ್ಡಾಯವಾಗಿರುತ್ತದೆ. ಲಿಂಕ್ ಅನ್ನು ಮಾಡಿಸದಿದ್ದರೆ ಸೇವೆಗಳು ನಿರಾಕರಣೆಗೆ ಕಾರಣವಾಗಬಹುದು. UPI ಸಿಮ್ ಅಥವಾ ಸಂದೇಶ ಕಳಿಸುವಂತ ನಿಯಮಗಳಿಗೆ ಬ್ಲಾಕ್ಗಳನ್ನು ಡಿಜಿಟಲ್ ಪಾವತಿ ನಿಯಮಗಳನ್ನು ಬಿಗಿಗೊಳಿಸಲಾಗುತ್ತದೆ ಗೆಳೆಯರೆ. ಪೆಟ್ರೋಲ್ ಡೀಸೆಲ್ ವಾಹನಗಳ ಮೇಲೆ ಹೊಸ ನಿರ್ಬಂಧಗಳು ಆಗುತ್ತಿದೆ ಗೆಳೆಯರೆ.
ಪೆಟ್ರೋಲ್ ಮತ್ತು ಡೀಸೆಲ್ಗಳ ವಾಣಿಜ್ಯ ವಾಹನಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಪರಿಚಯಿಸುವುದು ವಿತರಣಾ ಸೇವೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಸರ್ಕಾರಿ ನೌಕರರಿಗೆ ವೇತನದ ಪರಿಹಾರ. 8ನೇ ವೇತನ ಆಯೋಗವು ಜನವರಿ 1, 2026ರಿಂದ ಪ್ರಾರಂಭವಾಗುವ ನಿರೀಕ್ಷೆಯಲ್ಲಿದೆ. ಜನವರಿ 1ರಂದು LPG, ವಾಣಿಜ್ಯ ಅನಿಲ ಮತ್ತು ATF ಬೆಲೆಗಳನ್ನು ಸಹ ಪರಿಷ್ಕರಿಸಲಾಗುವುದು. ಗೆಳೆಯರೆ, ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಭಾರತೀಯ ಅಂಚೆ ಇಲಾಖೆಯು ದೇಶದ ಅತಿ ದೊಡ್ಡ ಸರ್ಕಾರಿ ಇಲಾಖೆಗಳಲ್ಲಿ ಒಂದಾಗಿದೆ. ಅಂಚೆ ಕಚೇರಿಯು ಕೇಂದ್ರ ಸರ್ಕಾರದ ಆದೇಶದಲ್ಲಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವುದರಿಂದ ಇಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಹೆಚ್ಚಿನ ಸಂಬಳ ಮತ್ತು ಬದ್ಧತೆ ನೀಡಲಾಗುವುದು. ಪ್ರತಿ ವರ್ಷ ಯುವಕರು ಅಂಚೆ ಕಚೇರಿಯ ಉದ್ಯೋಗಗಳನ್ನು ಜಾಹೀರಾತುಗಳನ್ನು ಕಾಯುತ್ತಿದ್ದಾರೆ. ಜನವರಿ 15, 2026ರಂದು ಅಧಿಕೃತ ಅಧಿಸೂಚನೆ ಬಿಡುಗಡೆಯಾಗಲಿದೆ ಎಂದು ಘೋಷಿಸಲಾಗಿದೆ. ಈ ಮೂಲಕ 30,000 ಹುದ್ದೆಗಳನ್ನು, ಹೌದು ಗೆಳೆಯರೆ, 30,000 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ಹೇಳಲಾಗಿದೆ. ಗೆಳೆಯರೆ, ಅಂಚೆ ಕಚೇರಿ ಇಲಾಖೆಯಲ್ಲಿ ಶಾಖೇತರ ಅಂಚೆ ಕಚೇರಿಗಳು ಖಾಲಿ ಇರುವಂತಹ ಹುದ್ದೆಗಳು ಭರ್ತಿ ಮಾಡಲಾಗುತ್ತದೆ. ಇದರಲ್ಲಿ ಗ್ರಾಮ ಮಟ್ಟದ ನೌಕರರು ಮತ್ತು ಶಾಖಾ ಪೋಸ್ಟ್ ಆಫೀಸ್ಗಳಲ್ಲಿ ಹುದ್ದೆಗಳನ್ನು ಸೇರುತ್ತದೆ. ಇದರಲ್ಲಿ ಅರ್ಜಿದಾರರಿಗೆ, ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿಯು ಸಹ ಇರುತ್ತದೆ. ಗ್ರಾಮೀಣ ಡಾಕ್ ಸೇವಕ ಅಥವಾ ಜಾಹೀರಾತನ್ನು ಸಹ ಬಿಡುಗಡೆ ಮಾಡಲಾಗುತ್ತದೆ. ಗೆಳೆಯರೆ, ಒಟ್ಟು ಪೋಸ್ಟ್ ಆಫೀಸಲ್ಲಿ ಹುದ್ದೆಗಳು ನೇಮಕಾತಿ ಮಾಡಲಾಗುತ್ತಿದೆ. ಗೆಳೆಯರೆ, ಒಟ್ಟು 30,000 ಹುದ್ದೆಗಳನ್ನು ಭರ್ತಿ ಮಾಡುವಂತಹ ಸಾಧ್ಯತೆ ಇದೆ. ಉದ್ಯೋಗಿಗಳಿಗೆ ಅಧಿಕೃತ ಜಾಹೀರಾತು ಜನವರಿ 15ರಿಂದ ಬಿಡುಗಡೆಯಾಗಲಿದೆ ಎಂದು ಘೋಷಿಸಲಾಗಿದೆ. ಉದ್ಯೋಗಿಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವವರು 18 ವರ್ಷ ವಯಸ್ಸಿದವರಾಗಿರಬೇಕು ಮತ್ತು 40 ವರ್ಷಕ್ಕಿಂತ ಕಡಿಮೆ ಇರುವಂತಹ ವಯಸ್ಸಿದವರು ಆಗಿರಬೇಕು ಎಂದು ಹೇಳಲಾಗಿದೆ. ಗೆಳೆಯರೆ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.